ದೇವರಾಜ್ ಸಾಹೇಬ್ರೆ, ಹುಡುಗನ್ನ ಅಳಿನಾಗಿ ಇಟ್ಕೋಬೇಡಿ, ಗುಲಾಮ್ನಾಗಿ ಇಟ್ಕೊಳ್ಳಿ ಅನ್ನೋದೇ ಅವ್ರ ತಂದೆ ಅಭಿಪ್ರಾಯ. ಐ ಡೋಂಟ್ ಮೈಂಡ್. ಅದಕ್ಕೆ ಅಲ್ವೇ ಇವನ್ನ ನನ್ನ ಮಗಳಿಗೆ ಸೆಲೆಕ್ಟ್ ಮಾಡಿದ್ದು. ಯಾರೇ ಗಂಡು? ಅಲ್ಲಾರು ಗಂಡಸ್ರೇ ಅಲ್ಲ ಬಿಡು. ಇತ್ತು ನಿನ್ನ ಅಯ್ಯೋ, ಈಗಿನ ಕಾಲದ ಹುಡುಗರೇ ಹೀಗೆ, ನಮ್ಗಿಂತ ಸ್ಲೋ. ಬಿಸಿ ಬಿಸಿ ಕಾಫಿ. ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀರಾ? ಏನಾಯ್ತು ಏನಾಯ್ತು? ಏನಿಲ್ಲ, ಮಾತಾಡ್ತಾ ಇದ್ದೀವಿ. ಮಾತಾಡೋದಂದ್ರೆ ಈಗ ನೀವು ಗಂಡಸು ಸ್ವಲ್ಪ ಮೆತ್ತಗೆ ಮಾತಾಡ್ಬೇಕು, ಹುಡುಗಿ ಎದ್ರಕೊಂಡ್ಬಿಡ್ತಾಳೆ. ಅಳಿಂದ್ರೆ ನೀವು ಧೈರ್ಯವಾಗಿರ್ಬೇಕು. ಇದು ಅಲ್ಲೇ ಬನ್ರಿ, ಈಗಿನ ಕಾಲದವರು ಮಾತಾಡ್ಕೊಳ್ಳಿ. ನಿನಗೆ KR & ಕಂಪನಿ ಗೊತ್ತಾ? ಗೊತ್ತು ಕೋದಂಡರಾಮ ಗೊತ್ತಾ? ಗೊತ್ತು. ಅವರಿಬ್ಬರಲ್ಲಿ ಒಬ್ಬರು ನನ್ನನ್ನ ಪ್ರೀತಿಸ್ತಾ ಇದ್ದಾರೆ. ಅದು ಮಾತ್ರ ನನಗೆ ಗೊತ್ತಿಲ್ಲ. ಈಗ ತಿಳ್ಕೊ. ಯಾರೇ ಗಂಡು ನನ್ನನ್ನ ನೋಡೋದಕ್ಕೆ ಬಂದ್ರು ಅವರ ಕೈ ಕಾಲು ಕಣ್ಣನ್ನ ಕಿತ್ಕಳಿಸ್ತಾರೆ. ನೀನು ನನ್ನ ಮದ್ವೆ ಆಗ್ಬೇಕು ಅಂದ್ರೆ, ನಿನ್ನ ಕೈ ಕಾಲು ಕಣ್ಣು ಹಾಗೆ ಇರ್ಬೇಕು ಅಂದ್ರೆ, ನೀನು ಅವರ ಕೈ ಕಾಲು ಕಣ್ಣನ್ನ ಕೀಳಬೇಕು. ದಿ ಎಂಡ್. ವಾ, ಗಣಪ ಎಲ್ಲ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಪ್ಪ. ರೇ ಗಣೇಶ ಅಲ್ಲಿರೋದು ಯಾಕೆ? ಅಲ್ಲಿಲ್ವಾ? ಅಲ್ಲಿಲ್ವಾ? ಇಲ್ಲಿಲ್ವಾ? ದೇವ್ರ ಎಲ್ಲೆಲ್ಲೂ ಇದ್ದಾನೆ ಅಂತ ನೀವೇ ಹೇಳ್ತಿರಲ್ರಿ. ನೀವು ಅಲ್ಲಿ ಪೂಜೆ ಮಾಡಿ, ನಾನು ಅಲ್ಲಿ ಪೂಜೆ ಮಾಡ್ತೀನಿ. ಓಂ ಗಣೇಶಾಯ ನಮಃ. ಸಾರಿ, ಏಟ್ ಬಿತ್ತ? ನೀವು ತುಂಬಾ ಪಾಪ ಮಾಡಿರ್ಬೇಕು. ಇಲ್ಲಿ ಯಾಕೋ ಸರಿ ಹೋಗ್ತಾ ಇಲ್ಲ. ನಿನಗ್ ಹೊಡಿಬೇಕಾ ತೆಂಗಿನಕಾಯಿನ? ಬೇರೆ ಕಡೆ ಹೊಡಿಯೋದ್ ನಿನಗೆ ಇಷ್ಟ ಇಲ್ಲ ಅಂತ ತೋರ್ಸ್ಬಿಟ್ಟೆ. ನೀನ್ ಮುಂದೆನೆ ಹೊಡಿತೀನಿ ತಗೋ. ಎಕ್ಸ್ಕ್ಯೂಸ್ ಮೀ. ಯಾವನಯ್ಯ ನೀನು? ನಮ್ ದೇಶದಲ್ಲಿ ಬಾಂಬ್ ನೇ ತೆಂಗಿನಕಾಯಿ ತರ ಹೊಡಿತಾರೆ, ನೀನ್ ತೆಂಗಿನಕಾಯಿನೇ ಬಾಂಬ್ ತರ ಹೊಡಿತಾ ಇದೆಯಲ್ಲ. ಏಟ್ ಬಿತ್ತಾ? ಒಂದ್ ನಿಮಿಷ ಇರು, ಕೊಡ್ತೀನಿ. ಏನ್ ಸರ್ ಅದು? ಕುದುರೆಗೆ ಹಾಕದ? ಇಲ್ಲ, ನಿನ್ ಗಾಯಕ್ಕೆ ಹಾಕೋದು. ಇದ್ರ ಪವರ್ ನಿನ್ಗಿನ್ನೂ ಗೊತ್ತಿಲ್ಲ. ಹಾಕಿದ ತಕ್ಷಣ ಒಂದೇ ನಿಮಿಷಕ್ಕೆ ಎಗರೋಗುತ್ತೆ. ನನ್ ಪ್ರಾಣನ ಹಾಕ್ ನೋಡು, ಗೊತ್ತಾಗತ್ತೆ. ಹಾಕ್ಲಾ? ಹಾಕು. ಏನು ಕಂಟಾನಯ್ಯ ನಿಂದು? ಬಾಯ್ ಬಿಟ್ರೆ ಬಿದೋಗ್ತಿವಲ್ಲಯ್ಯ. ನಿನ್ನ ವಿಧಾನಸೌಧಕ್ಕೆ ಕಳಿಸ್ಬೇಕು. ಸ್ವಾಮಿ, ನಿಮ್ ವೆಯ್ಟ್ ಎಷ್ಟು? ಅರೆ, ಇದು KR & ಕಂಪನಿ ಗಾಡಿನಾ? ಬರೀ ಗಾಡಿ ಮಾತ್ರ ಅಲ್ಲ, ನಾನು ಕೂಡ KR & ಕಂಪನಿ ಗಾಡಿನಾ? ಗಾಡಿ ಡ್ರಾಪ್ ಮಾಡೋರ್ಗೆ, ಏಟ್ ಬಿದ್ದವ್ರಿಗೆ, ಮೇಲೆ ಕಳ್ಸೋರ್ಗೆ ಎಲ್ರಿಗೂ ಇದೇ ಗಾಡಿ, ಇದೇ ಗಾಡಿ. ಆಫೀಸ್ಗೆ ಹೋಗೋರ್ಗೆ? ನೀವ್ಯಾರು? KR & ಕಂಪನಿಗೆ ಹೊಸದಾಗ ಅಪಾಯಿಂಟ್ ಆಗಿರೋ ಮ್ಯಾನೇಜರ್. ಓ, ಹತ್ತಿ ಮೇಲೆ ಕಳಿಸ್ತೀನಿ. ಆಫೀಸ್ ಡ್ರಾಪ್ ಮಾಡ್ತೀನಿ, ಬನ್ರಿ. ಸ್ವಲ್ಪ ತಡ್ಕೊಳ್ಳಿ, ಹೋಗಿ ನಾನು ಸೂಟ್ ಕೇಸ್ ತರ್ತೀನಿ. ಅವನ್ ಸೂಟ್ ಕೇಸ್ ಅವನ ಹತ್ರನೇ ಇಲ್ಲ. ನನ್ ಸೂಟ್ ಕೇಸ್ ಎಲ್ಲಿ? ನಿನ್ ಸೂಟ್ ಕೇಸು ನಿನ್ನ ಹತ್ರನೇ ಇದೆ. ನಮ್ಮನ್ನ ಕೇಳ್ತೀಯ? ಅಲ್ಲ, ಅಲ್ಲೇ ಇಟ್ಟಿದ್ದೆ. ಇದ್ರೆ ತಗೊಂಡ್ ಹೋಗು. ಇಲ್ವಲ್ಲ? ಅಲ್ಲಿದೆ ನೋಡು. ಅಲ್ಲೆಂಗೋಯ್ತು? ನಡ್ಕೊಂಡೋಯ್ತು. ಸದ್ಯ ಓಡ್ಲಿಲ್ವಲ್ಲ? ಈ ವಯಸ್ಸಲ್ಲೂ ಬೇಕಿತ್ತ? ನನ್ನ ಅಪಾಯಿಂಟ್ಮೆಂಟ್ ಆರ್ಡ್ರು ಪೂಜೆಗೆ ಹೋಗಿದೆ.
ಪೂಜೆಗ ಮೊದಲನೇ ಸಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಲ್ವಾ ಅದಕ್ಕೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸ್ಕೊಂಡ್ ಬರಕ್ ಹೋಗಿದ ಇನ್ನೇನು ಬಂದ್ಬಿಡುತ್ತೆ. ಪೂಜೆ ಮುಗೀತು, ತಗೊಳ್ಳಿ. ಅಯ್ಯೋ ಪರಿಚಯನೇ ಇಲ್ದಿರೋ ನನಗೆ ಒಳ್ಳೇದು ಮಾಡುವಷ್ಟು ಒಳ್ಳೆಯವರ ನೀವು. ನಿಮ್ಮ ಹೆಸರೇನು? ಮೀನಾಕ್ಷಿ. ಓಹ್ ಬ್ಯೂಟಿಫುಲ್ ನೇಮ್. ಐ ಆಮ್ ಶತ್ರು. ಮನಸ್ಫೂರ್ತಿಯಾಗಿ ಪೂಜೆ ಮಾಡಿದಿರಿ ತಾನೆ? ಮನಸ್ಸಿನಿಂದಲೇ ಪೂಜೆ ಮಾಡಿದ್ದೀನಿ, ನನಗ್ ಒಳ್ಳೇದಾಗ್ಲಿ ಅಂತ. ತಗೊಳ್ಳಿ. ಥ್ಯಾಂಕ್ ಯು. ನನಗ್ ಒಳ್ಳೇದಾಗ್ಲಿನಾ ನಿನಗ್ ಒಳ್ಳೇದಾಗ್ಲಿನಾ? ನೀವೇನ್ ನನಗ್ ಒಳ್ಳೇದಾಗ್ಲಿ ಅಂತಾನೆ ಹೇಳಿರ್ಬೇಕು. ಯಾರ ನೀನು? ಅಬ್ಬ ನಾನು ಶತ್ರು. ಶತ್ರುನ? ಏಯ್ ನೀನ್ ಯಾವಾಗ ನಮ್ಗೆ ಶತ್ರು ಆದೆ? ಬಡವ ರಾಸ್ಕಲ್, ಹಲ್ಲು ಉದುರಿಸ್ಬಿಡ್ತೀನಿ. ಅಯ್ಯೋ ನೀವ್ ಅನ್ಕೊಂಡಿರೋ ಶತ್ರು ಅಲ್ಲ ಸಾರ್, ನನ್ನ ಹೆಸರೇ ಶತ್ರು ಸಾರ್. ಒದೆ ತಿನ್ನಕ್ಕೂ ಮುಂಚೆ ಹೇಳ್ಬೋದಾಗಿತ್ತಲ್ಲ. ಹೊಸದಾಗಿ ಒದೆ ತಿನ್ನಕ್ ಬಂದಿರೋ ಹೊಸ ಸೂಟ್ ಕೇಸು, ಹೊಸದಾಗಿ ಬಂದಿರೋ ಮ್ಯಾನೇಜರು ಅಂತೆ. ಕೆಲ್ಸದಿಂದ ಕಿತ್ತಾಕೋದ್ ಮಾತ್ರ ಈ ಕೋದಂಡರಾಮನ್ ಕೆಲ್ಸ. ಕೆಲ್ಸಕ್ಕೆ ಇಟ್ಕೊಳ್ಳೋದು ಆ ಕೋದಂಡರಾಮನ್ ಕೆಲ್ಸ. ಈ ಕೋದಂಡರಾಮನೇ ಹಿಂಗೆ ಕುಡ್ದಾಗ ಅವ್ರು ಮಾತಾಡಲ್ಲ, ಅವ್ರ ಕೈ ಮಾತಾಡುತ್ತೆ. ಕುಡಿದೇ ಇದ್ರೆ ಕಾಲ್ ಮಾತಾಡುತ್ತೆ. ಅಯ್ಯಪ್ಪ ಅವ್ರ ಬಾಯಲ್ ಮಾತಾಡೋದು ಯಾವಾಗ? ಆ ಕೋದಂಡರಾಮ ಜೊತೆಲಿದ್ದಾಗ. ಅಂದ್ರೆ ಡ್ಯುಯಲ್ ಕ್ಯಾರೆಕ್ಟರ್. ಒಂದೇ ಹೆಸರಲ್ಲಿರೋ ಎರಡು ದೇಹ, ಒಂದೇ ಹೃದಯ. ಅವ್ರ ಹೆಂಗೆ? ಅವ್ರ ಕಣ್ಣಲ್ಲೇ ಮಾತಾಡ್ತಾರೆ. ಅಂದ್ರೆ ಏಟ್ ಬೀಳಲ್ಲ, ಅವರೇ ಬೆಟ್ರು. ಅಂದ್ಮೇಲೆ ಕೊಡ್ರಿ ನಿಮ್ ಲೆಟ್ರು. ಓಕೆ. ಇವನಲ್ಲಿ ಹೋದ್ಮೇಲೆ ಖಂಡಿತ ಬೇಕಾಗುತ್ತೆ. ಅಲ್ಲಿ ಉದಿಸ್ಬಿಡ್ತೀನಿ ನನ್ ಮಕ್ಳು. ಇವತ್ ಸಾಯಂಕಾಲದೊಳಗೆ 3 ಲೋಡ್ ಬರ್ಲಿಲ್ಲ ಅಂದ್ರೆ ಹುಷಾರ್. ನಾನಲ್ಲ ಸರ್, ನಾನೇ. ಅಪಾಯಿಂಟ್ಮೆಂಟ್ ಆರ್ಡ್ರು ಸರ್. ಏನ? ಅಪಾಯಿಂಟ್ಮೆಂಟ್ ಆರ್ಡ್ರು ಸರ್. ನೀನೇನ ಸ್ಟಾಂಪ್ ಅಲ್ಲಿ ಲೆಟರ್ ಕಳಿಸ್ತಾ ಇದ್ದಿದ್ದು? ಹೌದು ಸರ್. ಕೇರ್ ಅಂಡ್ ಕಂಪ್ನಿಲಿ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಕೊನೆ ಆಸೆ ಸರ್. ಅಲ್ಲ, ಜೀವನದ ಆಸೆ ಸರ್. ನನ್ನ ಪ್ರೀತಿಯ ರಾಜ, ನಿನ್ನನ್ನು ನೋಡಿ ತುಂಬಾ ದಿನ ಆಯ್ತು. ನಾನ್ ನಿನಗೋಸ್ಕರ ದೇವಸ್ಥಾನದಲ್ಲಿ ಕಾಯ್ತಾ ಇರ್ತೀನಿ. ಬೇಗ ಬಂದ್ಬಿಡು. ಯಾವ ಊರು ನಿಂದು? ತಲೆಗೆಟ್ಪುರ ಸರ್. ಗೊತ್ತಿದೆ ನಿಂಗೆ ತಲೆ ಕೆಟ್ಟಿದೆ ಅಂತ. ಏನಿದು? ಮಾತಾಡ. ಮೊದಲು ಅವ್ರ ಕೈ ತಟ್ಟೋದು ನಿಲ್ಲಿಸ್ಲಿ, ಆಮೇಲೆ ಮಾತಾಡ್ತೀನಿ. ನೀನ್ ಮಾತಾಡೋವರೆಗೂ ಅವ್ರ ಕೈ ತಟ್ಟೋದನ್ನ ನಿಲ್ಸಲ್ಲ. ಓ ಹಂಗಂತೀಯಾ? ಹಾ ನಿಲ್ಸಿ. ಹಾ ಮಾತಾಡು. ಕೈ ತಟ್ಟಿ ನಿಲ್ಸಿ ಮಾತಾಡು. ಓ ನನ್ನೇ ತಗೊಳಕ್ಬಿಟ್ಟ. ಹೋದ ವರ್ಷ ಆ ಕೋತಿಗಳು ಉತ್ಸವ ನಡೆಸ್ತಿತ್ತು. ಹೇಗಿತ್ತು? ಡಬ್ಬ ತರ ಇತ್ತು. ಏನ್ ಮಾಡೋದು? ರಾಜ್ಯ ಅವ್ರ ಕೈಲಿದೆ. ಹೋಗಿರಿ, ಮೊಕ್ಕಕ್ಕೆ ಹೋಗಿರಿ. ತಗೊಳ್ಳಿ, ಬರ್ಸ್ಕೊಳ್ಳಿ. ಹಾ ಈ ವರ್ಷ ಈ ಹುಲಿಗಳು ಈ ಉತ್ಸವ ನಡೆಸ್ತಾ ಇದೆ. ಕೈ ತಟ್ಟಿ. ಕರ್ಟನ್ ತೆಗೆದ್ರೆ ಒದೆ ಬೀಳುತ್ತೆ. ಓಡೋ. ಈ ಉತ್ಸವ ನೋಡೋದಕ್ಕೆ 2 ಕಣ್ ಸಾಲದು. ನಿಮಗೋಸ್ಕರ ಈ ಸಲ ಹಾಡಿನ ಕಚೇರಿ ಏರ್ಪಾಡು ಮಾಡಿದ್ವಿ. ಓಪನ್. ಪರ್ದೆ ಎತ್ರೋ. ಎತ್ರಲ್ಲ. ಅಯ್ಯೋ ಇಂಥವ್ರ ಕೈಲಿ ಉತ್ಸವ ಕೊಟ್ರೆ ಹಿಂಗೆ ಆಗೋ. ಏನ್ರಪ್ಪ ಹಂಗೆ ಕೂತಿದ್ದೀರಾ? ಉತ್ಸವ ಆದಂಗೆನೆ ಹೋಗ್ರಿ ಮನೆಗಳಿಗೆ, ಹೋಗ್ರಪ್ಪ. ಇವ್ರ ಬಗ್ಗೆ ಎಲ್ಲ ಗೊತ್ತು ಬಿಡಿ. ಇವ್ರ ಬಗ್ಗೆ ಅನ್ಕೊಳಕ್ ಏನು ಉಳ್ಕೊಂಡಿಲ್ಲ. ಏನು ಇಲ್ವಾ? ಏನೂ ಇಲ್ಲ. ನಿಜವಾಗ್ಲೂ ಏನಿಲ್ವಾ? ನಿನ್ನ ಇದಿದ್ರೆ ನಮ್ ಫೇಸ್ ಕಟ್ ಏನೂ ಆಗಲ್ಲ. ಮಾತಾಡಿದ್ರೆ ಸಾಕು ಹಿಂಗ್ ಹೊಡಿತೀರಾ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಎಲ್ರಿಗೂ ಈ ತಪ್ಪಲೆ ವಿಷಯ ಗೊತ್ತಿಲ್ಲ. ಈಗ ಸರಿಗಮ ಪದಾನಿಸ ಹೋದ್ರಿ ಬೇಜಾರು ಮಾಡ್ಕೊಳ್ಳೋರು ಇಬ್ರಿ. ಒಂದವ್ರ ಅಪ್ಪ, ಇನ್ನೊಂದವ್ರ ಚಿಕ್ಕಮ್ಮ. ಅದು ಯಾಕೆ ಇಟ್ಕೊಂಡ್ರು ಅಂತಲ್ಲ, ಯಾಕೆ ಕಳಿಸ್ಬಿಟ್ರು ಅಂತ. ಏಯ್ ತಪ್ಪಲೆ ತೆಗಿಯ. ತೆಗೆಯಲ್ಲ. ಇದು ತಪ್ಪಲೆ ಅಲ್ಲ, ಹೆಲ್ಮೆಟ್. ಇದು ನನ್ನ ತಲೆ ಮೇಲೆ ಇರೋವರೆಗೂ ನಿಜಾನ ಧೈರ್ಯವಾಗಿ ಹೇಳ್ಬೋದು. ಸ್ಕೂಲು ಕಾಲೇಜಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ರ್ಯಾಂಕ್ ಬರ್ತಾ ಇದ್ದ ಹುಡುಗಿ ಇವಳು. ಇಲ್ಲಿದಳ ಇವಳು.
ಇವಳು ವಿದ್ಯೆನ ಹಾಳು ಮಾಡಿದ್ದು ನೀವೇ ಅಂತ ಊರ್ನವರೆಲ್ಲ ಹೇಳ್ತಾರೆ, ನಾನು ಹೇಳ್ತೀನಿ. ಹಾ ಹೇಳು ಹೇಳು. ಇರೋ ನಿಜ ತಾನೇ ಹೇಳ್ತೀನಿ. ಏನ್ ಹೊಡೆದು ಬಿಡ್ತೀರಾ? ಹೊಡೆದು ಬಿಡಿ. ಅಮ್ಮ, ಎಲ್ಲೆಲ್ಲ ಹೊಡಿತೀರಲ್ಲಪ್ಪ. ನನ್ಗೆ ಹೊಡೆದು ಏನ್ ಪ್ರಯೋಜನ? ಈ ಹುಡುಗಿ ಭವಿಷ್ಯ ಹಾಳು ಮಾಡಿದ್ ನೀವೇ ಅಂತ ಊರ್ನವರೆಲ್ಲ ಹೇಳ್ತಾರೆ. ಇನ್ ಮುಂದೆ ಜನ ಮಾತಾಡೋದನ್ನ ನೀನ್ ಕೇಳಿಸ್ಕೊಳ್ಳಬಾರ್ದು, ಅದನ್ ಬಂದ್ ಇಲ್ಲಿ ಮಾತಾಡ್ಲೂಬಾರ್ದು. ಅಣ್ಣ, ಸಂಗೀತ ಇನ್ಮೇಲೆ ಇಲ್ಲೇ ಇರ್ತಾಳೆ. ಅವಳು ಓದೋ ಖರ್ಚು ನೀವಿಬ್ರು ನೋಡ್ಕೋಬೇಕು. ಅದು ನೀನ್ ಹೇಳಿದ್ರೆ ಸಾಲ್ದಮ್ಮ, ಹುಡುಗಿ ಒಪ್ಕೋಬೇಕಲ್ಲ. ನಿನಗೆ ಮನೇಲಿ ಇರಕ್ಕೆ ಇಷ್ಟ ಅಲ್ಲ ತಾನೆ? ಇಷ್ಟ ಇದೆ. ದೋಸ್ತ್, ಈಗೇನ್ ಮಾಡೋದು? ಸದ್ಯಕ್ಕೆ ತಂಗಿ ಮಾತು ಕೇಳೋದು. ಹಂಗಂತೀಯ? ಕೊನೆಗೇನಾಯ್ತು ತೀರ್ಮಾನ? ಫಿನಿಶಿಂಗ್ ನೀನ್ ಕೊಡ್ತೀನಿ, ನಾನು ಕೊಡ್ಲಾ? ಓದ್ ಕಿವಿ ವಾಪಸ್ ಬಂದ್ಬಿಡ್ತು. ಇನ್ನು ಇಲ್ಲೇ ಇದ್ರೆ ಪರ್ಮನೆಂಟ್ ಆಗಿ ಕೆಪ್ಪ ಆಗ್ಬಿಡ್ತೀನಿ. ಯಾಕಣ್ಣ ನಗ್ತಾ ಇದ್ದೀರಾ? ಅಲ್ಲ, ಗುಂಡುಗೂ ಹುಡುಗಿಗೂ ಏನ್ ವ್ಯತ್ಯಾಸ? ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಯಾಕೆ ಹೇಳ್ದೆ? ಗೊತ್ತಂತ ಹೇಳ. ಸರಿ ಗೊತ್ತು. ಮತ್ತೇನ್ ಹೇಳು? ಆ? ನೀನ್ ಜಿರ್ಲೆಗೂ ತರ್ಲೆಗೂ ಏನ್ ವ್ಯತ್ಯಾಸ? ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ. ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತ ಹೇಳ್ದೆ? ಗೊತ್ತು ಅಂತ ಹೇಳ. ಗೊತ್ತು. ಅದೇನ್ ಹೇಳು? ನೀವು ತರ್ಲೆ, ನಾನ್ ಜಿರ್ಲೆ. ಗುಂಡ ಹಾಕಿದ್ರೆ ಟೈಟ್ ಆಗ್ತಾರ, ಲೂಸ್ ಆಗ್ತಾರ? ಟೈಟ್ ಆಗ್ತಾರೆ. ಅದ ಹೆಂಗ ಟೈಟ್ ಆಗ್ತಾರೆ? ಗುಂಡ ಹಾಕಿದ್ರೆ ನೆಟ್ಟು ಬೋಲ್ಟ್ಲ ಲೂಸ್ ಆಗಲ್ಲ. ಅದಂಗ್ ಟೈಟ್ ಆಗ್ತಾರೆ ಅಂತ ಹೇಳಿದೆ? ಗುಂಡ ಹಾಕಿದ್ರೆ ಏನಾಗ್ತಾರೆ? ಲೂಸ್ ಆಗ್ತಾರೆ. ಆಯ್ತು, ಅರ್ಥ ಆಯ್ತು, ಬಂದೆ. ಮಂದೀಪ್ ರಾಯ್ಗೂ ಪ್ರಕಾಶ್ ರಾಯ್ಗೂ ಏನು ವ್ಯತ್ಯಾಸ ಹೇಳಿ? ಯೋಚನೆ. ಏನ್ ತಲೆ ಕೆರ್ಕೊಂತ ಇದ್ಯಾ? ಇದು ಹೆಣ್ಣ ಮೀನಾ? ಅಲ್ಲ ಬಚ್ಚ, ಹೆಣ್ಣು ಮೀನು. ಹೆಣ್ಣಿಗೂ ಮೀನಿಗೂ ಏನ್ ವ್ಯತ್ಯಾಸ? ಅಷ್ಟು ಗೊತ್ತಾಗಲ್ವಾ? ಹೆಣ್ಣು ಮೀನಲ್ಲ, ಮೀನು ಹೆಣ್ಣಲ್ಲ. ಹೆಣ್ಣಿಗೂ ಮೀನಿಗೂ ಏನ್ ವ್ಯತ್ಯಾಸ? ಜಾಸ್ತಿ ತಲೆ ಕೆಡಿಸ್ಬೇಡ. ಇದನ್ನ ಯಾರಾದ್ರೂ ಬುದ್ಧಿವಂತರನ್ನ ಮಾತ್ರ ಕೇಳಬೇಕು. ವೆಯ್ಟ್ ಅ ಮಿನಿಟ್. ಹಲೋ, ಪ್ಲೀಸ್ ಕಮ್ ಇನ್. ಸ್ವಲ್ಪ ಇವ್ರದೇನೋ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಏನು ಸಾರ್, ಇದು ಹೆಣ್ಣ ಮೀನಾ? ಇದೇನ ನಿನಗೇನು? ದಯವಿಟ್ಟು ಹೇಳಿ ಸರ್, ಹೆಣ್ಣ ಮೀನಾ? ನೀರಲ್ಲಿದ್ರೆ ಇದು ಮೀನು, ಆಚೆ ಬಂದ್ರೆ ಇದು ಹೆಣ್ಣು. ಸದ್ಯಕ್ಕೆ ಇದು ಕಲ್ಲು. ನೀನ್ ಪಕ್ಕದಲ್ಲಿ ತೆಪ್ಪಗ್ ನಿಲ್ಲು. ಲೈ, ನೀನ್ ಇನ್ನೂ ಸ್ವಲ್ಪ ಹೊತ್ತಿಲ್ಲೇ ಇದ್ರೆ ಇವನ್ ತರನೇ ಆಗ್ಬಿಡ್ತೀಯ. ಸುಮ್ನೆ ನಡಿ. ಈ ಯಸು ತರ ಬರೋ ಐಡಿಯಾ ಯಾರು ನೀನು ಕೊಟ್ಟಿದ್ದು? ಬ್ರೈನ್. ನಿನ್ ಬ್ರೈನ್ ಅಲ್ಲಿದ್ಯಾ? ಬಾಗ್ಲಿ ಈ ಕಡೆ ಇದೆ. ಸರಿ ನಡಿ. ಸರಿಗಳಿದ್ನ ಉಡಿಬಿಡಪ್ಪ, ಬ್ರೈನ್ ಗೆಟ್ ಬೀಳುತ್ತೆ. ನಿನ್ ಬ್ರೈನ್ ಅಲ್ಲಿದ್ಯಾ? ನನ್ನ ಮಗನೇ, ಹಸು ಕೂಗದ್ ಮುಂದ್ಗಡೆಯಿಂದ. ಹಿಂದೆ ನಾನೇನ್ ಮಾಡ್ಲಿ? ಅದನ್ನ ಈಗ ಮಾಡಬೇಡ, ಸುಮ್ಮನೆ ನಡಿ. ಏನಾಯ್ತು? ಬಾಗ್ಲಾಕ್ಬಿಟ್ಟಿದ್ಯಲ್ಲೋ. ನಿನ್ಗೋಸ್ಕರ ಇಷ್ಟೊತ್ತಿನಲ್ಲಿ ಬಾಗಿಲು ತೆಗೆದಿಟ್ಟಿರ್ತಾರೆ. ಕಾಲಿಂಗ್ ಬೆಲ್ ಅಟ್ಕತ್ತ ನೋಡು. ನನ್ನ ಮಗನೇ, ಹಿಂದ್ಗಡೆಯಿಂದ ಹೋಗೋಣ ಬಾ. ಸ್ವಲ್ಪ ನಿಲ್ಲಿಸ್ತ್ಯಾ? ಹಲೋ ಹಲೋ, ಸ್ವಲ್ಪ ನಿಲ್ಲಿಸ್ತ್ಯಾ? ಪದೇ ಪದೇ ನೀನ್ ನನ್ನನ್ನ ಯಾಕೆ ಕರ್ಕೊಂಡ್ ಬರ್ತೀಯಾ? ಸಿಕ್ಕಾಕೊಂಡ್ರೆ ಒದೆ ತಿನ್ನಕ ಅಲ್ಲ, ನೀನ್ ಹಸು ಹಿಂದ್ಗಡೆ ಕರೆಕ್ಟ್ ಆಗಿ ಸೂಟ್ ಆಗ್ತೀಯ. ಓ, ಥ್ಯಾಂಕ್ ಯು. ಅದೇನೋ ಅದು ಗುಂಡು ಟೆನ್ಷನ್ ಆಗ್ಬಿಟ್ಟಿದೆ. ನಾವಿಲ್ಲಿ ಯಾರಿಗೋಸ್ಕರ ಬಂದ್ವಿ? ದೇವಿಗೋಸ್ಕರ. ಎಲ್ಲಿ ನಿನ್ ದೇವಿ? ಅಲ್ಲಿ ಎಲ್ಲಿ? ನನ್ನ ದೇವಿ.
ಏನಾಯ್ತು? ಕೋದ ಡ್ರಾಮಾ ಬರ್ತಾ ಇದ್ದಾನಲ್ಲೋ. ಅವ್ರ ಮಣ್ಣು ಮುಗ್ಸಕ್ ಮುಂಚೆ ನಾವು ಹುಲ್ ತಿನ್ನೋಣ ಬಾ. ದೇವಿ ಇಲ್ಲೇನಮ್ಮ ಮಾಡ್ತಿದ್ಯಾ? ಇಲ್ಲಣ್ಣ ಅದು ಹಾ ಸರಿ ಸರಿ ಒಳಗ್ ನಡಿ ಬಾ. ಏನಾಯ್ತು? ದೇವಿ ಹೊಟ್ಟೋಗ್ತಾ ಇದ್ದಾಳಲ್ಲೋ. ಮೂಡು 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 ಮೂಡು. ನಿಂತ್ಕೊಂಡ್ಬಿಟ್ಲಲ್ಲೋ. ಕೂತ್ಕೊಂಡ್ಬಿಡು. ಅಲ್ಲಮ್ಮ ಈ ರೀತಿ ಇಬ್ರಲ್ಲಿ ಕೂತಿದ್ಯಲ್ಲ, ನಗಡಿ ಗಿಡಿ ಆದ್ರೆ ಏನ್ ಮಾಡ್ತೀಯಾ? ಒಳ್ಳೆ ತಂಗವ ಬಾ. ದೇವಿ ಹೊಟ್ಟೋಗ್ಬಿಟ್ಲಲ್ಲೋ, ಈಗೇನೋ ಮಾಡೋದು? ಟೈಮ್ ಚೆನ್ನಾಗಿದೆ, ಬಾ ವಾಪಸ್ ಹೋಗ್ಬಿಡ. ನಡಿ. ದೇವಿ ಮತ್ತೆ ಬಂದ್ಲಾ? ಹೌದು, ಬಂದಿದ್ದಾಳೆ. ಯಾಕೋದು? ಗುಂಡಿಗೆಗೆ ಧೈರ್ಯ ಬರ್ಲಿ ಅಂತ ಗಂಟ್ಲು ಗುಂಡು ಇಕ್ಕತ್ತಾ ಇದ್ದೀನಿ. ಹೊಟ್ಟೋದ್ಲಲ್ಲೋ, ನನ್ ದೇವಿ ಹೊಟ್ಟೋದ್ಲಲ್ಲೋ. ಅಂಬಾ ಅಂಬಾ. ಮಗನೇ, ಏನೋ ಮಾಡ್ತಾ ಇದ್ಯಾ? ನಿನ್ ದೇವಿನ ಕರಿತಾ ಇದ್ದೀನಿ. ಹಿಂಗ್ ಕರೆದ್ರೆ ದೇವಿ ಬರಲ್ಲ, ಓರಿ ಬಂದ್ಬಿಡುತ್ತೆ. ಈಗೇನೋ ಮಾಡೋದು? ಈಗ್ಲೂ ಕಾಲ ಮಿಂಚಿಲ್ಲ, ನಡಿ ಓಡೋಬಿಡೋಣ. ಇದು ಯಾಕೆ ಇಲ್ಲಿಗೆ ಬಂತು? ಅದೇ ನಿನ್ ಜಾಗ, ಅಲ್ಲೇ ಇರ್ಬೇಕು ಹಂಗೆ. ಯಾಕೋ? ಯಾಕೋ? ನಿನ್ನ ನಂಬ್ಕೊಂಡ್ ಬಂದಿದ್ದಕ್ಕೆ ಆ ಕುಡ್ಕನ ಕೈಲಿ ಚೆನ್ನಾಗಿ. ಅದಕ್ಕೆ ಯಾಕೆ ಅಳ್ತಾ ಇದ್ಯಾ? ಅವ್ನು ಕೊಟ್ಟಿದ್ದನ್ನ ಅವನ್ಗೆ ವಾಪಸ್ ಕೊಟ್ರಾಯ್ತು. ನೋಡ್ತಾ ಇರು. ನೀನ್ ಅವನ್ಗೆ ಮಲಗಿಸ್ಬಿಟ್ಟೆ. ನೀನೇ ಕಾಡ್ತಾ ಇದ್ಯಾ? ನೀನೇ ಕಾಡ್ತಾ ಇದ್ಯಾ? ನನ್ ದೇವಿ ನೋಡಕ್ ಆಗ್ಲಿಲ್ಲ, ಅವಳಿಗೆ ನಿಜ ಹೇಳಕ್ ಆಗ್ಲಿಲ್ಲ, ಬಂದ್ ಕೆಲ್ಸ ಆಗ್ಲಿಲ್ಲ. ವೇಟ್ ವೇಟ್, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಯಾಕೋ ಕೋಳಿ ತರ ಕೂಗ್ತಾ ಇದ್ಯಾ? ಕೋಳಿ ಅಲ್ಲ, ಹುಂಜ. ನಿನ್ನ ಕೋಳಿ ಹೊರಗಡೆ ಬರ್ಲಿ ಅಂತ ಕೂಗ್ತಾ ಇದ್ದೀನಿ. ಇಷ್ಟ ಬೇಗ ಬೆಳಕಾಗೋಯ್ತಾ? ನನ್ನ ಮಗನೇ, ನೀನ್ ಕೂಗಿದ್ದಕ್ಕೆ ದೇವಿ ಬರ್ಲಿಲ್ಲ. ನಾನು ಒಡೆದು ಮಲಗಿಸಿದ್ದೆ, ನೀನ್ ಕೂಗ ಅವ್ನ್ ನೆಬ್ಬಿಸ್ಬಿಟ್ಟಲ್ಲೋ. ಕೆಟ್ಲಿಟ್ಕೊಂಡು ಹಾಲ್ ಕರಿಯಕ್ ಬರ್ತಾವನು. ಮುಗ್ದೋಯ್ತು. ಬಂದೆ. ಬರ್ಬೇಡ. ಬಂದ್ಬಿಟ್ಟ. ಅಯ್ಯೋ, ಏನ್ ಮಾಡ್ಲಿ? ಒಂದ್ ಕೆಲ್ಸ ಮಾಡು, ಕೈಲಿರೋ ಗ್ಲೌಸ್ ತೆಗೆದು ಗಾಳಿ ಊದಿ ಅವ್ನ ಕೈ ಕೊಟ್ಟು. ಏನಮ್ಮ, ದೇವಿನ್ ಸ್ವಲ್ಪ ಕರಿತೀರಾ? ಸೈಕಲ್. ಇದಕ್ಕೆ ಮುಂಚೆ ಸೈಕಲ್ ನೋಡಿರ್ಲಿಲ್ವಾ?
ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿದ್ದು ಇದೆ. ಏನು? ಅದೇ ನೀನ್ ಸಾಹಸ ಮಾಡಿದ್ದು. ನನ್ ಮಗನೇ, ಇವಾಗ ಹಸು ಸೈಕಲ್ ತುಳಿಯುತ್ತೆ ನೋಡು. ತುಳಿಯುತ್ತೆ.